ಕೇಸರಿ ಹಾಲು ಮತ್ತು ಆರೆಂಜಸ್, ದಾಳಿಂಬೆ ಹಣ್ಣು ಎಲ್ಲ ಚೆನ್ನಾಗಿ ತಿಂದಾಗ ಮಗುವಿಂದ ಸ್ಕಿನ್ ಕಲರ್ ಬಿಳಿಯಾಗಿ ಬರ್ತದ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬ ಗರ್ಭಿಣಿಯನ್ನು ತನ್ನ ಗರ್ಭಾವಸ್ಥೆಯಲ್ಲಿ ಕೇಳಿರ್ತಾಳ. ಬಟ್ ನಿಜವಾಗ್ಲೂ ಈ ಎಲ್ಲ ಫುಡ್ ಐಟಮ್ ಮಗುವಿನ ಸ್ಕಿನ್ ಕಲರ್ ಕಪ್ಪಾಗಿ ಬರ್ಬೇಕು, ಬಿಳಿಯಾಗಿ ಬರ್ಬೇಕು ಅನ್ನೋದು ನಿರ್ಧಾರ ಮಾಡುತ್ತಾ? ಇಲ್ಲ, ನೋ ಅಂತ ಹೇಳ್ತದ ಸೈನ್ಸ್. ಯಾಕಂದ್ರೆ ಮಗುವಿನ ಸ್ಕಿನ್ ಕಲರ್ ಡಿಪೆಂಡ್ ಆಗೋದು ಮಗು ತನ್ನ ಪೇರೆಂಟ್ಸ್ ಇಂದ, ತಾಯಿ ತಂದೆಯಿಂದ ಏನ್ ಇನ್ಹೆರಿಟ್ ಮಾಡ್ಕೊಂಡಿರ್ತ ಜೀನ್ಸ್ ಅದರ ಮೇಲೆ. ಬದಲಾಗಿ ಮಗುವಿನ ಸ್ಕಿನ್ ಕಲರ್ ಈ ಎಲ್ಲ ಆಹಾರ ಏನ್ ತಗೊಂಡಿರ್ತಾಳೆ ಗರ್ಭಿಣಿ ಆದವಳು ಅದ್ರ ಮೇಲೆ ಅಲ್ಲ. ಬಟ್ ಇನ್ಫ್ಯಾಕ್ಟ್ ಗರ್ಭಿಣಿ ಆದವಳು ಏನೆಲ್ಲ ಆಹಾರ ಸೇವಿಸ್ತಾಳ ತನ್ನ ಗರ್ಭಾವಸ್ಥೆಯಲ್ಲಿ ಅದು ಮಗುವಿನ ಸ್ಕಿನ್ ಹೆಲ್ತ್ ಕ್ವಾಲಿಟಿ ಚೆನ್ನಾಗಿ ಬರಕ 100% ಹೆಲ್ಪ್ ಮಾಡ್ತದ. ಅದಕ್ಕಾಗಿ ಮಗುವಿನ ಸ್ಕಿನ್ ಕ್ವಾಲಿಟಿ ಅಂದ್ರೆ ಮಗುದು ಸ್ಕಿನ್ ಕಾಂಪ್ಲೆಕ್ಷನ್, ಟೆಕ್ಸ್ಚರ್, ಮಗುದು ಸ್ಕಿನ್ ಸೆನ್ಸಿಟಿವಿಟಿ ಎಲ್ಲ ಚೆನ್ನಾಗಿ ಇರಬೇಕು ಅಂತಂದ್ರೆ ಸೂಕ್ತವಾದ ಪೋಷಣೆ ಅವಳಿಗೆ ಸಿಕ್ಕಾಗ ಮಗುವಿನ ತ್ವಚೆ ಆರೋಗ್ಯಕರವಾಗಿ ಬಂದೇ ಬರ್ತದ. ಗರ್ಭಿಣಿ ಆದವಳು ಯಾವೆಲ್ಲ ಪೋಷಕಾಂಶಗಳು ಇನ್ಕ್ಲೂಡ್ ಮಾಡ್ಕೋಬೇಕು ಡಯಟ್ನಾಗ, ಅವೆಲ್ಲ ಯಾವುವು ಅಂತ ತಿಳ್ಕೊಬೇಕನ್ನೋ ಆಸಕ್ತಿ ನಿಮಗಿದ್ರ ಒಂದು ಫುಲ್ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೋರಿ. ಅಂಡ್ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಯ್.